ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಣಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸುಮಾರು ದಿನವೇ ಆಗೋಗ್ಬಿಟ್ಟಿತ್ತು, ನಾನು ವ್ಲಾಗೇ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದು ಕೆಲಸನೂ ಇತ್ತು, ಸೊ ಹಂಗಾಗಿ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟ್ಟೆ ಒಣಗಿಸೋದಿತ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಒಣಗಿಸೋದಕ್ಕೆ ಹಾಕಿ ಊಟಕ್ಕೆ ಶಾವಿಗೆ ಕೀರು ಮತ್ತು ಶೇಂಗಾ ಬೀಜ ಹಾಕ್ಕೊಂಡು ಕೋಸಂಬರಿ ರೈಸ್ ಸಾಂಬಾರು ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಅಷ್ಟೇ. ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆಯೇ ಇವತ್ತು ಹೊರಗಡೆ ಹೋಗೋದಿತ್ತು ಅಂತ ಹೇಳಿದ್ನಲ್ಲ, ನನ್ನದು ಸ್ಕಿನ್ ಕೇರ್ ಹೇಗಿರುತ್ತೆ ಹಾಗೆ ಸಿಂಪಲ್ ಮೇಕಪ್ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಥಿಂಗ್ ಬಂದು ನನ್ನ ಮುಖನ ನೀಟಾಗಿ ವಾಶ್ ಮಾಡ್ಕೊಂಬಂದಮೇಲೆ ಈ ಥರ ಸಿರಮ್ನ ಅಪ್ಲೈ ಮಾಡ್ತೀನಿ. ಈ ಸಿರಮ್ ಬಂದು ನಯಾಸಿನಮೈಡ್ ಅವ್ರದ್ದು ಸಿರಮ್ ಆಗಿರುತ್ತೆ. ಜಸ್ಟ್ 3 ಡ್ರಾಪ್ಸ್ ಅಷ್ಟೇ, ಚೆನ್ನಾಗಿ ಅಬ್ಸರ್ವ್ ಆಗೋವರೆಗೂ. ಈಗ ಸಿರಮ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಈಗ ನಾನು ಸಿಟ್ಯಾಪಿಲ್ದು ಮಾಯಿಶ್ಚರೈಸರ್ ಜೊತೆಗೆ ಒಂದೇ ಒಂದು ಡ್ರಾಪ್ ಅಷ್ಟು ನಾನಿಲ್ಲಿ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೈಲೈಟಿಂಗ್ ಎಫೆಕ್ಟ್ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇದನ್ನು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಗ್ಲಾಸಿನೆಸ್ ಕಾಣಿಸ್ತಾ ಇರುತ್ತೆ ಫೇಸಲ್ಲಿ. ಸೊ ಹಂಗಾಗಿ ಜಸ್ಟ್ ಒಂದು ಪಂಪ್ ಒಂದೇ ಒಂದು ಚೂರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಸ್ಕಿನ್ ಟೋನ್ ಬಂದು ಡಸ್ಕಿ ಸ್ಕಿನ್ ಟೋನೇ ಆಗಿರೋದ್ರಿಂದ ಸುಮಾರು ಜನ ಡಸ್ಕಿ ಸ್ಕಿನ್ ಟೋನ್ ಇರೋರಿಗೆ ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಹೈಲೈಟಿಂಗ್ ಎಫೆಕ್ಟಾಗಿ ಕಾಣಿಸ್ತಿದೆ ನನ್ನ ಫೇಸು ಅಂತ. ಹೈಲೈಟರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ಲಾಸಿನೆಸ್ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಬಂದು ನಾನಿಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಇದು ಬಂದು ಲಾಸ್ಟ್ ಶೀಲ್ಡ್, ಅದು ತುಂಬಾ ಚೆನ್ನಾಗಿದೆ. ನಾನೇನು ಜಾಸ್ತಿ ದಿನ ಆಗಿಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಜಸ್ಟ್ 1 ಮಂತ್ ಆಯ್ತು ಅಷ್ಟೇ. ನನ್ನ ಮುಖ ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟಿತ್ತು, ತುಂಬ ಸುತ್ತಿ ಇವಾಗ್ಲೂ ಇದೆ, ಬಟ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಟ್ಯಾನು ಸ್ವಲ್ಪ ಕಡಿಮೆ ಆಗಿದೆ, ಮುಂಚೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗೋದಕ್ಕೆ ಬಿಟ್ಟು ಒಂದು 10 ಮಿನಿಟ್ಸ್ವರೆಗೂ ಕಾಯಬೇಕು. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ ನಾನು ಯೂಶ್ವಲಿ ಮನೇಲಿದ್ದಾಗೆಲ್ಲ ಮೇಕಪ್ ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಇಷ್ಟು ಮಾಡ್ಕೊಳ್ತೀನಿ. ಸೊ ಇವತ್ತು ಹೊರಗಡೆ ಔಟಿಂಗ್ ಹೋಗ್ತಿರೋದ್ರಿಂದ ನಾನು ಎಕ್ಸ್ಟ್ರಾ ಒಂದು ಸ್ವಲ್ಪ ಮೇಕಪ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಬಂದು ನಾನು ಸ್ವಲ್ಪ ಕನ್ಸೀಲ್ ಮಾಡ್ಕೊಳ್ತಾ ಇದ್ದೀನಿ. ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ ನನಗೆ ಸ್ವಲ್ಪ ಅಂಡರ್ ಐಸಲ್ಲಿ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಜಸ್ಟ್ ನನಗೆ ಕವರ್ ಮಾಡ್ಕೊಳ್ಳೋದಕ್ಕೆ ಕನ್ಸೀಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಬೇಕಾದರೆ ಫೌಂಡೇಶನ್ ಬೇಕಾದರೆ ಯೂಸ್ ಮಾಡ್ಬೋದು. ಜಸ್ಟ್ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ನಂಗೆ ಫೌಂಡೇಶನ್ ಲುಕ್ಕೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ನಂಗೆ ಇಷ್ಟನೂ ಆಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಇಷ್ಟಕ್ಕೆ ಕನ್ಸೀಲರ್ಗೆ ಸ್ಟಾಪ್ ಮಾಡ್ಕೊಂಬಿಡ್ತೀನಿ. ಈಗ ಚೆನ್ನಾಗಿ ಬ್ಲೆಂಡರಿಂದ ಸ್ಮೂತಾಗಿ ಬ್ಲೆಂಡ್ ಮಾಡಬೇಕು. ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಆದಮೇಲೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಅಂತ. ಅದೆಲ್ಲನೂ ನೀಟಾಗಿ ಸ್ಪ್ರೆಡ್ ಆಗೋವರೆಗೂ ಮಾಡಿಕೊಂಡು ಜಸ್ಟ್ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕ್ರೀಮ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ಲಷ್ ಬಂದು ಡರ್ಮ್, ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ. ನಂದು ಸ್ವಲ್ಪ ಬಿಗ್ ಫೇಸ್ ಇರೋದ್ರಿಂದ ಬ್ಲಷ್ ಹಾಕೋದ್ರಿಂದನೂ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಚಿಬಿ ಥರ. ಹಾಗೆಯೇ ಅದನ್ನು ಸಹ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೇಕಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಾವು ಹೇಗೆ ಬ್ಲೆಂಡ್ ಮಾಡ್ಕೊಳ್ತೀವಿ, ಈ ಥರ ಹೇಗೆ ನಾವು ಫೇಸ್ನ ನೀಟಾಗಿ ಪ್ರಾಡಕ್ಟ್ಸ್ನ ಕವರ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗೋದು. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನಾನು ಸುಮಾರು ಜನ ಕ್ಲೈಂಟ್ಸ್ನ ನೋಡಿದ್ದೀನಿ. ಅವ್ರಿಗೆ ಸಿಂಪಲ್ ಮೇಕಪ್ ಸಹ ಮಾಡೋಕ್ಕಾಗೋದಿಲ್ಲ. ನಾವು ವರ್ಕ್ ಮೇಲೆ ಹೋದಾಗೆಲ್ಲ ಹೇಳ್ತಿರ್ತಾರೆ, ಇಲ್ಲ ನಂಗೆ ಸಿಂಪಲ್ ಮೇಕಪ್ಪು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ. ಸೊ ಜಸ್ಟ್ ಯಾರಿಗೆಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಈ ವಿಡಿಯೋ ನೋಡಿ ಸ್ವಲ್ಪ ಹೆಲ್ಪ್ ಆಗುತ್ತೇನೋ ಅಂತ ಈ ವಿಡಿಯೋನ ತೋರಿಸ್ತಾ ಇರೋದು ಅಷ್ಟೇ. ಸೊ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಪೌಡ್ರಿಂಗ್ನ ಮಾಡ್ಕೊಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಅದು ರಿಮೂವ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲಷ್ ಬಂದು ಮೈಗ್ಲಾಮ್ ಅವ್ರದ್ದು ಬ್ಲಷ್ ಆಗಿರುತ್ತೆ. ಹಾಗೆ ನಾನು ಶೇಡ್ನೂ ಸಹ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಇವತ್ತು ನಾನು ಕುರ್ತಿ ವಿಯರ್ ಮಾಡ್ತಾ ಇರೋದ್ರಿಂದ ಬೊಟ್ಟಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಜಸ್ಟ್ ಲಿಪ್ ಬಾಮ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇವತ್ತೇನು ಲಿಪ್ಸ್ಟಿಕ್ ಬೇಕು ಅಂತ ಅನ್ನಿಸ್ಲಿಲ್ಲ, ಹಾಕ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ಜಸ್ಟ್ ಲಿಪ್ ಬಾಮ್ ಹಾಕ್ಕೊಂಡು ಅದ್ರ ಮೇಲೆ ಲೈನರ್ ಕೊಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸಾಫ್ಟ್ ಗ್ಲಾಮ್ ಲುಕ್ನ ಕ್ರಿಯೇಟ್ ಮಾಡ್ತಿರೋದಲ್ವ, ಸೊ ಹಂಗಾಗಿ ಸಾಫ್ಟಾಗೇ ಇರಲಿ ಅಂತ ಹೇಳ್ಬಿಟ್ಟು ಲಿಪ್ ಬಾಮ್ ಜೊತೆನೇ ಇದು ಮಾಡ್ತಾ ಇದ್ದೀನಿ, ಲಿಪ್ ಲೈನರ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಂದು ಐಬ್ರೋಸ್ ಜಾಸ್ತಿ ಇರೋದ್ರಿಂದ, ತಿಕ್ಕಾಗಿರೋದ್ರಿಂದ ನಾನೇನು ಐಬ್ರೋಸ್ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ. ಜಸ್ಟ್ ಮೆಸ್ಸಿ ಐಬ್ರೋಸ್ನೇ ಬಿಡ್ತೀನಿ. ಜಸ್ಟ್ ನಾನು ಐಬ್ರೋಸ್ನೂ ಮಾಡಿಸಲ್ಲ ಯಾವಾಗ್ಲೂ. ಇದೇ ಥರ ಮೆಸ್ಸಿ ಆಗಿದ್ರೇ ನನಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೇಳಿದ್ನಲ್ಲ, ಸ್ವಲ್ಪ ಲಿಪ್ನ ಶೇಪ್ ಕೊಟ್ಕೊಳ್ತೀನಿ ಅಷ್ಟೇ, ಏನು ಲಿಪ್ಸ್ಟಿಕ್ ಹಾಕ್ಕೊಳ್ಳಲ್ಲ ಅಂತ. ಜಸ್ಟ್ ಲಿಪ್ ಲೈನರಿಂದ ನೀಟಾಗಿ
ಲಿಪ್ನ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಹಾಗೆ ನಂಗೆ ಸುಮಾರು ಜನ ಕೇಳಿರ್ತಾರೆ ಯಾವುದಾದ್ರೂ ಒಂದು ವಾಟರ್ ಪ್ರೂಫ್ ಕಾಜಲ್ನ ಹೇಳಿ, ನಮಗೆ ಸ್ಮಡ್ಜ್ ಆಗಿಬಿಡುತ್ತೆ ಬೇಗನೆ ಕಾಜಲ್ಲು ಅಂತ ಹೇಳ್ತಾ ಇರ್ತಾರೆ. ಸೊ ಆ್ಯಸ್ ಯೂಶ್ವಲ್ ನನಗೂ ಅಷ್ಟೇ, ನಂದು ಸ್ವಲ್ಪ ಸೆನ್ಸಿಟಿವ್ ಐಸ್ ಆಗಿರೋದ್ರಿಂದ ನನಗೂ ಕಾಜಲ್ ನಾನು ಯಾವಾಗಲೂ ಅಪ್ಲೈ ಮಾಡಲ್ಲ. ಬಟ್ ಈ ಕಾಜಲ್ ಪ್ಲಮ್ ಅವ್ರದ್ದು ಕಾಜಲು ಯಾವುದೇ ಕಾರಣಕ್ಕೂ ಸ್ಮಡ್ಜ್ ಔಟ್ ಆಗೋಲ್ಲ. ಸೊ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅರೌಂಡ್ ನನಗೆ 1 ಇಯರ್ ಆಗ್ತಾ ಬಂತು. ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ನಾನು ಈ ಕಾಜಲ್ನ ಯೂಸ್ ಮಾಡ್ತೀನಿ. ತುಂಬ ವಾಟರ್ ಪ್ರೂಫ್ ಇರುತ್ತೆ, ಹಾಗೆಯೇ ಸ್ಮಡ್ಜು ಸಹ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಸೊ ಅದಾದಮೇಲೆ ಸ್ವಲ್ಪ ಲ್ಯಾಶಸ್ಗೆ ವಾಲ್ಯೂಮ್ ಕೊಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಮಸ್ಕರಾನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಆವಾಗಲೇ ಕುರ್ತಿ ವಿಯರ್ ಮಾಡ್ತೀನಿ ಅಂತ, ಈ ಕಾಟನ್ ಕುರ್ತಿನ ವಿಯರ್ ಮಾಡ್ತಾ ಇದ್ದೀನಿ. ಹೊರಗಡೆ ಸ್ವಲ್ಪ ಮಳೆ ಬರೋ ಥರ ಇದೆ, ಸೊ ಅದಕ್ಕೆ ಕಾಟನ್ ಕುರ್ತಿನೇ ಇರಲಿ ಅಂತ ಹೇಳಿ ವಿಯರ್ ಮಾಡಿದೆ. ಸೊ ನನ್ನ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ನನ್ನ ಫಾಸಿಲ್ ವಾಚ್ ಹಾಗೆ ನನ್ನ ಜ್ಯುವೆಲ್ರೀಸ್ ಬಂದು ನಾನು ಇದು ಚಿಕ್ಕದು ಸಿಂಪಲ್ ಆಗಿರೋವಂಥ ಇಯರಿಂಗ್ಸ್ನ ವಿಯರ್ ಮಾಡ್ತಾ ಇದ್ದೀನಿ. ಜಸ್ಟ್ ನನ್ನ ಕುರ್ತಿಗೆ ಸೂಟಬಲ್ ಆಗುತ್ತೆ ಅಂತ ಅಷ್ಟೇ. ಸೊ ನೋಡ್ತಿರ್ಬೋದು ಇಷ್ಟೇ ಸಿಂಪಲ್ ಮೇಕಪ್ ಆಗಿರುತ್ತೆ, ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು. ಇದರಲ್ಲೇನು ಜಾಸ್ತಿ ಕೆಲಸ ಅಂತ ಏನೂ ಇರೋದಿಲ್ಲ. ಜಸ್ಟ್ ಫಾರ್ ಯಾರಿಗೆಲ್ಲ ಮೇಕಪ್ ಗೊತ್ತಿಲ್ಲ ಅಂತ ಅಂತಾರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದು ಅಷ್ಟೇ. ಸೊ ನಿಮ್ಗೆ ಗೊತ್ತಾಗಿರಬೇಕು, ಇನ್ಮೇಲೆ ನನ್ನ ವ್ಲಾಗ್ಸಲ್ಲಿ ಈ ಥರ ಮೇಕಪ್ ವಿಡಿಯೋಸ್, ಗೆಟ್ ರೆಡಿ ವಿತ್ ಮೀ ವಿಡಿಯೋಸು ಸಹ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮೇಕಪ್ ಹೇಗಿತ್ತು ಅಂತ, ಮೇಕಪ್ ಮಾಡ್ಕೊಂಡಿದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ, ಜಸ್ಟ್ ಸಿಂಪಲಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲೂ ಸಹ ನನ್ನ ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಕಂಟಿನ್ಯೂಯಸ್ ಆಗಿ, ಸೊ ದಟ್ ನಿಮಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನಾವಿವತ್ತು ಹೊರಟಿದ್ದು ಲುಲು ಮಾಲ್ಗೆ. ಇವತ್ತು ಪಾಪು ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ, ಸುಮಾರು ದಿನ ಆಗಿಬಿಟ್ಟಿತ್ತು, ಅವನನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಬಂದು 3 ವೀಕ್ಸ್ ಮೇಲೆ ಆಯಿತು ನಾವು ಬೆಂಗಳೂರಿಗೆ, ಆದರೂ ಎಲ್ಲೂ ಹೋಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಅಪ್ಪು ಇಲ್ಲಿ ನೋಡು, ಮಮ್ಮಿ ನೋಡು, ಮಮ್ಮಿ ನೋಡಿಲ್ಲಪ್ಪು, ಖುಷಿ ಇಲ್ಲ, ವಿಡಿಯೋ ಮಾಡ್ತಿಲ್ಲ ನೋಡು. ಮಾಡ್ತಿದ್ದಾಳ ಮಮ್ಮಿ, ವಿಡಿಯೋ ಮಾಡ್ತಿದ್ದಾಳ. ಎಲ್ಲಿಗೆ ಹೋಗ್ತಿದ್ದೀವಪ್ಪ, ಎಲ್ಲಿಗೆ ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು. ಹಾಂ ಚಾಕ್ಲೇಟ್ ಅಲ್ಲ ಪಜ್ಜಿ, ಎಲ್ಲಿಗೆ ಹೊರಟಿದ್ದೀವಿ ಹೇಳು. ಹಾಂ ಶಾಪಿಂಗ್, ಕೈ ತೆಗಿ, ಶಾಪಿಂಗ್ ಹೇಳು, ಶಾಪಿಂಗ್, ಶಾಪಿಂಗ್. ನಿಂಗೆ ಇಷ್ಟನಾ ಶಾಪಿಂಗ್, ಇಷ್ಟನಾ ನಿನಗೆ ಅಪ್ಪು, ಶಾಪಿಂಗ್ ಇಷ್ಟನಾ ನಿನಗೆ? ಎಷ್ಟಿಷ್ಟ, ಎಷ್ಟಿಷ್ಟ? ಜಾಸ್ತಿ. ಇದು ನೀರು, ಮಳೆ ಬಂದೈತೆ, ಮಳೆ ಬಂದೈತೆ. ಏನು ಬೇಕು ನಿನಗಲ್ಲಿ, ಏನು ಬೇಕು? ಹಾಂ ಏನು ನೀಟಾಗಿ ಹೇಳು. ಹಣ್ಣು ಅಲ್ಲ, ಹಣ್ಣು ಸಿಗಲ್ಲ. ಹಾಂ ಕಾರ್ ತಗೊಂಬರ್ತೀರಾ ಅಪ್ಪು?
ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಲೂಲು ಮಾಲ್. ಸೊ ಸುಮಾರು ದಿನ ಆಗಿಬಿಟ್ಟಿತ್ತು, ನಾವೆಲ್ಲೂ ಹೊರಗಡೆನೇ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದು. ಅಲ್ಲಿ ಏನಾದರೂ ಸ್ವಲ್ಪ ಪಾಪುಗೆ ಆಟ ಆಡೋದಕ್ಕೆ ಗೇಮ್ಸ್ ಎಲ್ಲ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಕರ್ಕೊಂಬಂದಿದ್ದು. ಅವನ ಮನೇಲಿದ್ದು ಇದು ಅವನಿಗೆ ಬೋರ್ ಆಗಿಬಿಟ್ಟಿದೆ ಅಂತೇಳಿ. ಸೊ ಅವನಂತೂ ಫುಲ್ ಹ್ಯಾಪಿ ಆಗಿಬಿಟ್ಟ, ಗೇಮ್ಸ್ ಎಲ್ಲನೂ ನೋಡಿ ಆಟ ಆಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಇದು ಕಾರ್ಡ್ ತೊಗೊಂಡ್ರು. ನನಗೆ ಕಾರ್ಡ್ ಏನೋ ವರ್ತ್ಲೆಸ್ ಅಂತ ಅನ್ನಿಸ್ತು. ನಾ ಹೇಳಿದೆ ಬೇಡ, ಪುಟ್ಟನಿದ್ದಾನೆ, ಅವನು ಜಾಸ್ತಿ ಏನು ಗೇಮ್ಸ್ ಇಲ್ಲ ಅವನಿಗೆ, ಅಷ್ಟೊಂದು ಏನಕ್ಕೆ ಇನ್ವೆಸ್ಟ್ ಮಾಡೋದು ಅಂತ ಹೇಳಿದೆ. ಇಲ್ಲ ಬಿಡು ಪರವಾಗಿಲ್ಲ, ಅವ್ನು ಬರೀ ಜಸ್ಟ್ ಅವ್ನಿಗೆ ಏನು ಬೇಕಾಗುತ್ತೋ ಅದನ್ನೆಲ್ಲ ಆಟ ಆಡಲಿ, ಚಿಕ್ಕ ಪುಟ್ಟ ಗೇಮ್ಸ್ನೇ ಆಡಲಿ, ಏನಾಗಲ್ಲ, ಇದಕ್ಕೆ 5 years ಟೈಮ್ ಇದೆ, ಏನು ತೊಂದರೆ ಇಲ್ಲ, ಯಾವಾಗ ಬೇಕಾದ್ರೂ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಕಾರ್ಡ್ ತೊಗೊಂಡ್ವಿ. ಸೊ ಅವನಿಗೆ ಏನೇನಾಗುತ್ತೋ ಚಿಕ್ಕ ಪುಟ್ಟ ಗೇಮ್ಸ್ ಎಲ್ಲನೂ ಆಟ ಆಡ್ದ, ಎಂಜಾಯ್ ಮಾಡಿಕೊಂಡು. ಸೊ ನಮಗೂ ಅವನನ್ನು ಹೊರಗಡೆ ಕರ್ಕೊಂಬಂದಿದ್ದು ನಮಗೂ ಖುಷಿ ಆಯಿತು. ಯಾಕೆ ಅಂದರೆ ಒಳಗೆ ಇದು ಅವನಿಗೂ ಬೋರ್ ಆಗಿಬಿಟ್ಟಿತ್ತು. ಕರ್ಕೊಂಡು ಹೋಗಿದ್ರೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದೆ, ಇಲ್ಲ ಮನೇಲೇ ಇರ್ತಿದ್ವಿ, ಹಳ್ಳಿಯ ಮನೇಲೇ ಏನಾದರೂ ಗೇಮ್ಸ್ ಆಟ ಆಡಿಸ್ತಿದ್ದೆ. ಸೊ ಇವತ್ತು ಬಂದಿದ್ದು ಅವನಿಗಂತೂ ಫುಲ್ಲು ಖುಷಿ ಆಗಿಬಿಟ್ಟಿತ್ತು, ಎಲ್ಲೋ ಕರ್ಕೊಂಬಂದುಬಿಟ್ಟಿದ್ದಾರೆ ನನ್ನ ಅಂತ. ಯಾವ ಗೇಮ್ಸ್ ತೋರಿಸ್ತಾನೋ ಅದನ್ನೆಲ್ಲ ಗೇಮ್ಸ್ನೂ ಆಟ ಆಡಿಸಿ ಮೇಲ್ಗಡೆ ಅಲ್ಲಿ ಬೌಲಿಂಗ್ ಮಾಡ್ತಾಯಿದ್ರು, ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಅವನು ಹೇಳ್ತಾ ಇದ್ದ, ಅಮ್ಮ ನಾನು ಆಟ ಆಡ್ತೀನಿ, ಅದನ್ನ ಕಳಿಸು ಅಂತ. ಇಲ್ಲ ಮಗನೇ, ನಿನಗೆ ಬರೋದಿಲ್ಲ ಬೌಲಿಂಗೆಲ್ಲ ಆಡೋದಕ್ಕೆ, ದೊಡ್ಡನಾಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಚಿಕ್ಕ ಮಕ್ಕಳು ಆಡೋದೂ ಸಹ ಈ ಥರ ಟೋಡ್ಲರ್ಸ್ಗೆ ಆ ಥರ ಎಷ್ಟು ಗೇಮ್ಸ್ ಏನೂ ಇಲ್ಲ. ಒಂದು 5-6 years ಮೇಲೆ ಮಕ್ಕಳಿಗೆ ಒಳ್ಳೆ ಗೇಮ್ಸ್ ಇದೆ. ಸ್ವಲ್ಪ ಹೈಟ್ ಎಲ್ಲ ಚೆಕ್ ಮಾಡ್ತಾರೆ ಅವರು. ಆ ಥರ ಹೈಟು ಚೆನ್ನಾಗಿ ಬಂದರೆ ಮಾತ್ರನೇ ಕಳಿಸ್ತಾರೆ, ಇಲ್ಲ ಈ ಥರ ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಕೊಳ್ಳೋದಿಲ್ಲ. ಹಾಗೆಯೇ ಅವನಿಗೆ ಸಣ್ಣ ಪುಟ್ಟ ಗೇಮ್ಸ್ ಎಲ್ಲ ಆಡಿಸಿದ್ಮೇಲೆ ಎಲ್ಲೋ ಐಸ್ ಕ್ರೀಮ್ ನೋಡಿಬಿಟ್ಟಿದ್ದಾನೆ ಅವನು. ಇಲ್ಲ ಐಸ್ ಕ್ರೀಮ್ ಬೇಕು ಅಂದರೆ ಬೇಕು ಅಪ್ಪ ಕೊಡಿಸು ಅಂತ ಕೂತ್ಬಿಟ್ಟಿದ್ದ. ಸರಿ ಆಯಿತು, ಇವನು ಇನ್ನೇನು ಬಿಡಲ್ಲ ಅಂತ ಹೇಳ್ಬಿಟ್ಟು ಸಹ ಅವರು ಐಸ್ ಕ್ರೀಮ್ ಕೊಡಿಸಿದ್ರು. ಅವ್ನು ಮಾತ್ರ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.